ರಾಜ್ಯ ಕಾಂಗ್ರೆಸ್ ನಾಯಕರ ಸರ್ಕಸ್ಗೆ ಜೋಶಿ ಅವರು ಟಾಂಗ್ ಕೊಟ್ಟಿದ್ದಾರೆ. ನಾನು ಸಿಎಂ ಇರ್ತೇನೆ ಅಂತ ಸಿದ್ದರಾಮಯ್ಯ ದೆಹಲಿಗೆ ಹೋಗ್ತಾ ಇದ್ದಾರೆ. ಪ್ರಹ್ಲಾದ್ ಜೋಶಿ ಅವರು ಟಾಂಗ್ ಕೊಟ್ಟಿರೋದು ರಾಜ್ಯ ಕಾಂಗ್ರೆಸ್ ನಾಯಕರಿಗೆ. ನಾನು ಸಿಎಂ ಇರ್ತೇನೆ ಅಂತ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗ್ತಾ ಇದ್ದಾರೆ. ಅವರನ್ನ ತೆಗೀರಿ ಅಂತ ಡಿ.ಕೆ. ಶಿವಕುಮಾರ್ ಅವರು ಹೋಗ್ತಾ ಇದ್ದಾರೆ. ಡಿ.ಕೆ. ಬೇಕು ಅಂತಿದ್ದಾರೆ, ಇವರು ಬಿಡ್ಲಿಕ್ಕೆ ತಯಾರಿಲ್ಲ. ನಿಮಗೆ ಆಡಳಿತ ನಡೆಸೋದಕ್ಕಾಗದೇ ಇದ್ರೆ ಬಿಟ್ಟು ಹೋಗಿ, ಸರ್ಕಾರ ಬೇಗನೆ ಬಿದ್ದು ಹೋಗಲಿ ಅನ್ನೋದು ನಮ್ಮ ಉದ್ದೇಶ ಅಲ್ಲ. ರಾಜ್ಯದಲ್ಲಿ ಇದೀಗ ಶಾಸಕರ ಖರೀದಿ ಜೋರಾಗಿದೆ. ರಾಜ್ಯದಲ್ಲಿ ಮತ್ತೊಬ್ಬ ಏಕನಾಥ್ ಶಿಂದೆ ಹುಟ್ಟಲ್ಲ. ನಾವು ಈ ಸರ್ಕಾರ ಬೀಳಬೇಕು ಅಂತ ಬಯಸಲ್ಲ. ಜನ ಅವರಿಗೆ ಬಹುಮತ ನೀಡಿದ್ದಾರೆ. ಅವರು 5 ವರ್ಷ ಅಧಿಕಾರ ಮಾಡಲಿ. ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವೇದಿಕೆಯತ್ತ ಕರ್ಕೊಂಡು ಪಾರ್ಟಿ ಅವರು ತಮ್ಮ ಇದರಲ್ಲಿನ ಅವರು ಬೇಕಂತಾರೆ, ಇವ್ರು ಬಿಡ್ಲಿಕ್ಕೆ ತಯಾರಿಲ್ಲ. ಹೀಗಾಗಿ ರಾಜ್ಯದ ಸಂಪೂರ್ಣವಾದಂಥ ಆಡಳಿತ ವ್ಯವಸ್ಥೆ ಕುಸಿದು ಬಿದ್ದು ಹೋಗುತ್ತೆ. ನಿಮ್ಗೆ ಆಡಳಿತ ನಡೆಸಲಿಕ್ಕೆ ಆಗಲಿಲ್ಲ ಅಂದರೆ ಬಿಟ್ಟು ಹೋಗ್ರಿ. ನಾವು ಸ್ಪಷ್ಟವಾಗಿ ಹಿಂದೂ ನಾನು ಹೇಳಿದ್ದೇನೆ, ಕೇಂದ್ರೀಯ ಭಾರತೀಯ ಜನತಾ ಪಾರ್ಟಿಯ ಪರವಾಗಿಯೂ ನಾನು ಹೇಳಿದ್ದೇನೆ, ಯಾವುದೇ ಕಾರಣಕ್ಕೆ ಈ ಸರ್ಕಾರ ಬೇಗ ಹೋಗ್ಬೇಕು ಅನ್ನೋದು ನಮ್ಮದು ಆಸೆ ಅಲ್ಲ. ವಿ ವಾಂಟ್ ದಟ್ ದಿ ಶುಡ್ ಕಂಪ್ಲೀಟ್ ದಟ್ ಟರ್ಮ್ ಬಿಕಾಸ್ ಇಟ್ ಇಸ್ ದ ಪೀಪಲ್ಸ್ ಮ್ಯಾಂಡೇಟ್. ಎಲ್ಲಿ ಪೀಪಲ್ಸ್ ಮ್ಯಾಂಡೇಟ್ ಕ್ಲಿಯರ್ ಇದೆ ಅಲ್ಲಿ ನಮ್ಮದು ಯಾವುದೇ ರೀತಿಯಾದಂಥ ತಂಟೆ ತಕರಾರಿಲ್ಲ. ಬಟ್ ಅವರು ಆಡಳಿತವನ್ನು ಸರಿಯಾಗಿ ನಡೆಸಬೇಕು ಅನ್ನುವಂಥದ್ದಿದೆ. ಆದರೆ ಇವರು ಎಷ್ಟರ ಮಟ್ಟಿಗೆ ಪರಿಸ್ಥಿತಿ ಬಂದಂತಂದ್ರೆ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಕರೆಸಿ ಮಾತಾಡೋದು, ಉಪಮುಖ್ಯಮಂತ್ರಿ MLAಗಳ ಮನೆಗೆ ಹೋಗಿ ನಮಗೆ ಸಪೋರ್ಟ್ ಮಾಡ್ರಪ್ಪ, ನಮಗೆ ಸಪೋರ್ಟ್ ಮಾಡ್ರಿ ಅಂಥೇಳಿ ಖರೀದಿದಾರಿ ಜೋರು ನಡೆದಿದೆ. ದಿಕ್ಕಾಪಟ್ಟಿ ಖರೀದಿ ಆಗ್ತಾಯಿದೆ. ಕಾಂಗ್ರೆಸ್ ಪಾರ್ಟಿ ಅವರು ತಮ್ಮ ಇದರಲ್ಲಿನ ಅವರು